ನಮ್ಮ ಪ್ರೀತಿಯ ಎಲ್ಲ ಗೆಳೆಯ ಗೆಳೆಯರಿಗೆ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಚನು ವೇಣು. ಹೋದ ವರ್ಷ ಇದೇ ಟೈಮಲ್ಲಿ ನಾನು ಪ್ರಯಾಗ್ರಾಜ್ ಕುಂಭಮೇಳಗೆ ಹೋಗಿದ್ದೆ. ಕುಂಭಮೇಳಗೆ ಹೋದಾಗ ಅಲ್ಲಿಂದ ಕಾಶಿಗೂ ಹೋಗಿದ್ದೆ. ನಮ್ಮ ಫ್ರೆಂಡ್ಸ್ ಹೇಳಿದ್ರು ಕಾಶಿಗೆ ಹೋದ್ಮೇಲೆ ಅಲ್ಲಿಂದ ರಾಮೇಶ್ವರಂಗೆ ಹೋಗಬೇಕು ಮತ್ತೆ ವಾಪಸ್ ಕಾಶಿಗೆ ಬರಬೇಕು, ಆಗ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ ಅಂತ. ಅದು ಒಂದು ವರ್ಷದಲ್ಲಿ ನೀವು ರಾಮೇಶ್ವರಂಗೆ ಹೋಗ್ಬೇಕು ಅಂತಾನು ಹೇಳಿದ್ರು. ಸೊ ಈ ಟೈಮ್ ನಾನು ರಾಮೇಶ್ವರಂಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದೆ. ರಾಮೇಶ್ವರಂಗೆ ಹೋಗೋವಾಗ ಆನ್ ದ ವೇ ಮಧುರೆ ಮೀನಾಕ್ಷಿ ಟೆಂಪಲ್ ಇತ್ತು. ಮಧುರೆ ಮೀನಾಕ್ಷಿ ತಾಯಿಗೆ ಒಂದು ನಮಸ್ಕಾರ ಹೇಳ್ತಾ ಅಲ್ಲಿಂದ ನಾನು ರಾಮೇಶ್ವರಂಗೆ ಹೊರಟಿದ್ದೀನಿ. ಮಧುರೆ ಮೀನಾಕ್ಷಿ ಟೆಂಪಲ್ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಆನ್ ದ ವೇ ಹೋಗ್ತಿರುವಾಗ ಪಂಬನ್ ಬ್ರಿಡ್ಜ್ ನೋಡಿದೆ. ಕಣ್ಮುಂದೆ ರಪ್ ಅಂತ ಪಾಸ್ ಆಗೋಯ್ತು. ಇದನ್ನ ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ನನ್ನ ಐಟಿನರಿಯಲ್ಲಿ ಪ್ಲಾನ್ ಮಾಡ್ಕೊಂಡೆ. ಈಗ ನಾವು ರಾಮೇಶ್ವರಂ ಎಂಟ್ರಿ ಆಗಿದ್ದೀರಿ. ರಾಮೇಶ್ವರಂ ಸ್ಟ್ರೀಟ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಈ ಸ್ಟ್ರೀಟ್ಸ್ ನೋಡೋದಕ್ಕೇನೆ ಒಂಥರ ಚೆನ್ನಾಗಿತ್ತು. ರಾಮೇಶ್ವರಂಗೆ ಹೋದಾಗ ಸೌತ್ ಇಂಡಿಯನ್ಸ್ ಜೊತೆ ನಾರ್ತ್ ಇಂಡಿಯನ್ಸೂ ಈಕ್ವಲ್ ಆಗಿದ್ರು. ಇಲ್ಲಿ ಸೌತ್ ಇಂಡಿಯನ್ ಹೋಟೆಲ್ಸ್ ಜೊತೆಗೆ ನಾರ್ತ್ ಇಂಡಿಯನ್ ಹೋಟೆಲ್ಸೂ ತುಂಬಾನೇ ಇತ್ತು. ನಾನು ಅಲ್ಲೋದ್ಮೇಲೆ ಒಂದು ಬೈಕ್ ಹೈರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆ ಲೊಕೇಶನ್ ಕಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೌತ್ ಗೋಪುರ ಕಾಣಿಸ್ತು. ಅಲ್ಲೇ ನಿಂತು ಅದಕ್ಕೊಂದು ನಮಸ್ಕಾರ ಹಾಕಿದೆ. ಬೈಕ್ ಏನೋ ಸಿಕ್ತು, ಆದರೆ ನಾನು ಸಿಂಗಲ್ ಆಗಿ ಹೋಗಿರೋದ್ರಿಂದ ಲಾಡ್ಜಸ್ ಸಿಗೋದು ತುಂಬಾನೇ ಕಷ್ಟ ಆಯಿತು. ಆಮೇಲೆ ಒಬ್ಬರು ಪೊಲೀಸ್ ವೆರಿಫಿಕೇಶನ್ ಆಗಿ ನಾನು ಲಾಡ್ಜ್ ಸಿಕ್ತು. ನೀವೇನಾದರೂ ಹೋಗಂಗಿದ್ರೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ. ಸ್ಫಟಿಕಲಿಂಗ ದರ್ಶನಕ್ಕೋಸ್ಕರ ಬೆಳಗ್ಗೆನೆ ಬೇಗ ಎದ್ದು 3 ಗಂಟೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಕೆಲವೊಬ್ರು ಸ್ನಾನ ಮಾಡ್ದಿರಾನು ಹೋಗ್ಬೋದು ಅಂತ ಹೇಳ್ತಾ ಇದ್ರು. ಆದ್ರೆ ನನ್ನಪ್ಪ ಶಿವನ್ ನೋಡೋದಕ್ಕೆ ನನ್ನ ಮನ್ಸು ದೇಹ ಶುದ್ಧವಾಗಿರ್ಬೇಕು ಅಂತ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆದೆ. ಅಷ್ಟು ಬೆಳಗ್ಗೆನೆ ಬಹಳಷ್ಟು ಜನ ಅಲ್ಲಿ ಬಂದು ಸೇರಿದ್ರು. ಅದರಲ್ಲಿ ತುಂಬಾ ಜನ ವಯಸ್ಸಾದವರು ಇದ್ರು. ಇಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಾವು ದರ್ಶನಕ್ಕೆ ಹೋದಾಗ ಎಷ್ಟೇ ನುಗ್ಗಲು ಅಥವಾ ಅರ್ಜೆಂಟ್ ಮಾಡಿದ್ರು ನಮ್ಗೆ ಯಾವಾಗ ದರ್ಶನ ಆಗ್ಬೇಕು ಆವಾಗಲೇ ದರ್ಶನ ಆಗೋದು. ಸೊ ಆದ್ರಿಂದ ನಾವು ಅಲ್ಲೋದಾಗ ಶಾಂತಿ ರೀತಿಯಿಂದ ವರ್ತನೆ ಮಾಡಿದ್ರೆ ಭಕ್ತಾದಿಗಳಿಗೂ ಏನು ತೊಂದರೆ ಆಗೋದಿಲ್ಲ. ಸ್ಫಟಿಕಲಿಂಗದ ದರ್ಶನ ಆಯಿತು. ಆ ದರ್ಶನ ಬಗ್ಗೆ ಹೇಳೋದಕ್ಕೆ ಮಾತೇ ಸಾಕಾಗಲ್ಲ. ತುಂಬಾನೇ ಖುಷಿ ಆಯಿತು. ಹಾಗೋ ಹೀಗೋ ಹೇಗೋ ಮಾಡಿ ಸ್ಫಟಿಕಲಿಂಗ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಅಲ್ಲಿಂದ ನೆಕ್ಸ್ಟ್ ಹೋಗ್ತಿರೋದು ನಾವು ಜ್ಯೋತಿರ್ಲಿಂಗ ದರ್ಶನಕ್ಕೆ. ದೇವಸ್ಥಾನದಲ್ಲಿದ್ದ ಸಾಲು ಸಾಲು ಕಂಬಗಳು, ಆ ಕಲರ್ಫುಲ್ ಪೇಂಟಿಂಗ್ಗಳು ಕಣ್ಣಿಗೆ ತಂಪನ್ನು ತರ್ತಾ ಇತ್ತು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರೋ ರಾಮೇಶ್ವರಂ ಚಾರ್ಧಾಮಲ್ಲಿ ಕೂಡ ಒಂದು. ರಾಮ ರಾವಣನ ವಧೆ ಮಾಡದ್ಮೇಲೆ ಅವರು ಬ್ರಾಹ್ಮಣ ಹತ್ಯೆ ದೋಷಕ್ಕೆ ಒಳಗಾಗ್ತಾರೆ. ಋಷಿಗಳು ಆ ದೋಷನ ನಿವಾರಣೆ ಮಾಡ್ಬೇಕಂದ್ರೆ ರಾಮೇಶ್ವರಂ ಅಲ್ಲಿ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೇಳ್ತಾರೆ. ಅದನ್ನ ಕೇಳಿದ್ ರಾಮ ಹನುಮಂತನ್ಗೆ ಕೈಲಾಸಕ್ಕೆ ಹೋಗಿ ಒಂದು ಲಿಂಗನ ತಗೊಂಡ್ಬರೋದಕ್ಕೆ ಹೇಳ್ತಾರೆ. ಹನುಮಾನು ಬರೋದು ಲೇಟ್ ಆಗೋದ್ರಿಂದ ಸೀತಾಮಾತೆ ಅವ್ರ ಕೈಯಲ್ಲೇ ಒಂದು ಮರಳಲ್ಲಿ ರಾಮೇಶ್ವರಂ ಲಿಂಗನ ಸ್ಥಾಪನೆ ಮಾಡ್ತಾರೆ. ನಂತರ ನಮ್ಮ ಆಂಜನೇಯ ಕೂಡ ಕೈಲಾಸದಿಂದ ಒಂದು ಲಿಂಗನ ತಗೊಂಡ್ಬರ್ತಾರೆ. ಆಲ್ರೆಡಿ ಲಿಂಗನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ ನೋಡಿ ಹನುಮಾನಿಗೆ ಬೇಜಾರಾಗುತ್ತೆ. ಆಗ ಆಂಜನೇಯ ಅವರು ಅಹಂನ ತೋರಿಸ್ತಾರೆ. ಅಷ್ಟು ದೂರದಿಂದ ನಾನು ಲಿಂಗನ್ ತಗೊಂಡ್ಬಂದ್ರು ಕೂಡ ನೀವು ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿದೀರಾ ಅನ್ನೋ ರೀತಿ ರಾಮನ ಪ್ರಶ್ನಿಸ್ತಾರೆ. ಅದಕ್ಕೆ ರಾಮ ಹೇಳ್ತಾರೆ, ನಿನ್ ಕೈಯಲ್ಲಾದ್ರೆ ಆ ಮರಳಿಂಗನ ಎತ್ತು ಪಕ್ಕಕ್ಕಿಟ್ಟು ನೀ ತಂದಿರೋ ಕೈಲಾಸದ ಲಿಂಗನ ಅಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ. ಆಂಜನೇಯ ಎಷ್ಟೇ ಬಲವಂತನಾಗಿದ್ರು ಆ ಲಿಂಗನ ತೆಗೆದು ಪಕ್ಕಕ್ಕೆ ಇಡೋದಕ್ಕೆ ಆಗೋದಿಲ್ಲ. ಆಗ ಆಂಜನೇಯಗೆ ಅರಿವಾಗುತ್ತೆ ಅವರ ಅಹಂ ಜಾಸ್ತಿ ಆಗಿದೆ ಅಂತ. ಮತ್ತೆ ರಾಮಗೆ ಶರಣಾಗಿ ಅವರು ಅವರ ತಪ್ಪನ್ನ ಒಪ್ಕೊಂತಾರೆ. ಆ ಲಿಂಗನ ಕೂಡ ಅಲ್ಲೇ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ರಾಮ ಬ್ರಾಹ್ಮಣ ಹತ್ಯಾ ದೋಷನ ನಿವಾರಣೆ ಮಾಡೋಕ್ಕೋಸ್ಕರ ಮೊದಲು ಅಗ್ನಿ ತೀರ್ಥಂಗೆ ಹೋಗಿ ಸ್ನಾನ ಮಾಡಿ ನಂತರ ಲಿಂಗನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದರಿಂದ ಭಕ್ತಾದಿಗಳು ಏನ್ ನಂಬ್ತಾರೆ ಅಂದ್ರೆ ಮೊದಲು ಹೋಗಿ ಅಗ್ನಿ ತೀರ್ಥಂನಲ್ಲಿ ನಾವು ಸ್ನಾನ ಮಾಡಿ ನಂತರ 22 ಬಾವಿಗಳಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ವಾನರ ಸೇನೆಯ ದಾಹ ತೀರ್ಸೋಕ್ಕೋಸ್ಕರ ರಾಮ ತನ್ನ ಬೆಲ್ಲಿನಿಂದ 22 ಬಾಣಗಳನ್ನು ಬಿಟ್ಟು ಈ 22 ಬಾವಿಗಳನ್ನು ಮಾಡಿರ್ತಾರೆ. ಒಂದೊಂದು ಬಾವಿಗಳಿಗೂ ಒಂದೊಂದು ಅರ್ಥ ಇದೆ. ಅದರಿಂದ ನಮ್ಮೆಲ್ಲ ಕರ್ಮಗಳನ್ನ ತೊಳ್ಕೊಂಡು ಒಳ್ಳೆ ಮನಸ್ಸಿಂದ ಶಿವನ ದರ್ಶನಕ್ಕೆ ಹೋಗೋಣ. ಅಲ್ಲಿಂದ ರಾಮ ಪ್ರತಿಷ್ಠಾಪನೆ ಮಾಡಿರೋ ರಾಮನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಜನರಲ್ ಹಾಗೂ ಸ್ಪೆಷಲ್ ಟಿಕೆಟ್ಸ್ 2 ಇರುತ್ತೆ. ನಾನು ಸ್ಪೆಷಲ್ ಟಿಕೆಟ್ ತಗೊಂಡು ರಾಮನಾಥ ಸ್ವಾಮಿಯ ದರ್ಶನ ಮಾಡಿದೆ. ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಅಲ್ಲಿಂದ ಮುಂದೆ ಬಂದು ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡ್ಕೊಂಡು ತಾಯಿ ಪಾರ್ವತಿಯ ದರ್ಶನ ಮಾಡಿದೆ. ದೇವಸ್ಥಾನದಲ್ಲಿ ಓಡಾಡ್ಬೇಕಾದ್ರೆ ಸಾಕಷ್ಟು ಲಿಂಗಗಳಿರುತ್ತೆ. ಒಂದೊಂದು ಲಿಂಗಕ್ಕೆ ಅದದೇ ರೀತಿಯಾದ ಶಕ್ತಿಗಳಿರುತ್ತೆ. ನಾನು ಎಲ್ಲ ಲಿಂಗಗಳಿಗೂ ನಮಸ್ಕಾರ ಮಾಡ್ತಾ ಹಾಗೆ ಮುಂದೆ ಹೊರಟೆ. ಅಲ್ಲಿಂದ ಅನ್ನದಾನ ಟಿಕೆಟ್ ತಗೊಂಡು ಅನ್ನಪ್ರಸಾದ ಸ್ವೀಕಾರ ಮಾಡಿ ಹೊರಗಡೆ ಬಂದೆ. ದೇವಸ್ಥಾನದ ಮುಂದೆನೆ ಒಬ್ರು ಸ್ವಾಮೀಜಿ ಎಲ್ರಿಗೂ ತುಂಬಾನೇ ಕ್ವಾಟ್ಲೆ ಕೊಡ್ತಾ ಇದ್ರು. ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಂಡೆ.
ನೆಕ್ಸ್ಟು ಲಕ್ಷ್ಮಣ್ ತೀರ್ಥ ಕಡೆ ಹೋಗೋಣ ಅಂತ ಗಾಡಿ ತಗೊಂಡು ಹೊರಟೆ. ಲಕ್ಷ್ಮಣ್ ತೀರ್ಥ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು. ಆ ದೇವಸ್ಥಾನದೊಳಗೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಸೀತಾ ತೀರ್ಥ ಕಡೆ ಹೊರಟೆ. ಸೀತಾ ತೀರ್ಥ ತುಂಬಾನೇ ಗಲೀಜಾಗಿತ್ತು. ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿರ್ಬೋದು ಅಂತ ಅನಿಸ್ತು. ಸೀತಾ ತೀರ್ಥ ಪಕ್ಕದಲ್ಲೇ ನಟರಾಜ ಸ್ವಾಮಿದು ದೇವಸ್ಥಾನ ಇತ್ತು. ನನಗೆ ನಟರಾಜ ಅಂದರೆ ಸಣ್ಣ ವಯಸ್ಸಿಂದನೂ ತುಂಬಾನೇ ಇಷ್ಟ. ನಟರಾಜ ಸ್ವಾಮಿ ದೇವಸ್ಥಾನ ಆಪೋಸಿಟಲ್ಲೇ ಪಂಚಮುಖಿ ಹನುಮಾನ್ ಟೆಂಪಲ್ ಇದೆ. ಆ ಟೆಂಪಲಲ್ಲಿ ನಿಮಗೆ ಫ್ಲೋಟಿಂಗ್ ಸ್ಟೋನ್ ಕಾಣಿಸುತ್ತೆ. ಸೊ ಅದನ್ನು ವಿಸಿಟ್ ಮಾಡಿ. ನಂತರ ನಾನು ರಾಮ್ ಕುಂಡ್ ಅಥವಾ ರಾಮ್ ತೀರ್ಥಗೆ ಹೋಗಿದ್ದೆ. ಹಾಗೆ ರಾಮರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಅಲ್ಲಿ ರಾಮ ಸ್ನಾನ ಮಾಡ್ತಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿರಲಿಲ್ಲ. ತುಂಬಾ ಬೇಜಾರಾಯಿತು. ಅಲ್ಲಿಂದ ನಾನು ಹೊರಟಿದ್ದು ವಿಳ್ಳುಂಡಿ ತೀರ್ಥಂ ಅಂತ. ಇದು ಸಮುದ್ರ ಪಕ್ಕದಲ್ಲಿರೋ ಒಂದು ಬಾವಿ. ಈ ಬಾವಿನ ರಾಮ ಸೀತಾಮಾತೆಗೆ ಬಾಯಾರಿಕೆ ಆಗ್ತಿದೆ ಅಂತ ಅವರ ಬಾಣದಲ್ಲಿ ಹೊಡೆದು ಮಾಡಿರೋದು. ಸಮುದ್ರ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಬ್ಲೂ ಕಲರ್ ಆಗಿತ್ತು ಅಂದರೆ ನಾನು ಈ ರೀತಿ ಸಮುದ್ರ ಎಲ್ಲೂ ನೋಡೇ ಇರಲಿಲ್ಲ. ಅದನ್ನು ನೋಡ್ತಾನೆ ತುಂಬಾನೇ ಖುಷಿ ಆಯಿತು. ಹಾಗೆ ಅಲ್ಲಿ ಒಬ್ಬರು ಸ್ವಾಮಿ ನೀರನ್ನ ಎಲ್ಲರಿಗೂ ಕೊಡ್ತಾ ಇದ್ರು. ನಾನು ಆ ನೀರನ್ನ ಕುಡಿದೆ. ಅದನ್ನು ನಾವು 3 ಸತಿ ಕುಡಿಬೇಕು. ಫಸ್ಟ್ ಟೈಮು ಸ್ವಲ್ಪ ಉಪ್ಪಾಗಿರುತ್ತೆ, ಸೆಕೆಂಡು ಮೀಡಿಯಮ್ ಆಗುತ್ತೆ, ಆಮೇಲೆ ಸಿಹಿ ನೀರಾಗುತ್ತೆ. ಅದು ಒಂಥರ ತುಂಬಾನೇ ಖುಷಿ ಕೊಡ್ತು. ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಲೋಟಸ್ ಪಾಂಡ್ ಕಾಣಿಸ್ತು. ಅಲ್ಲೇ ನಿಲ್ಲಿಸಿ ಆ ಪಾಂಡ್ದೊಂದು ವಿಡಿಯೋ ತಗೊಂಡೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ನಾನು ಒಂದು ಚರ್ಚ್ ನೋಡಿದೆ. ಅಲ್ಲಿಂದ ನಾನು ನೆಕ್ಸ್ಟು ಪಂಬನ್ ಬ್ರಿಡ್ಜ್ಗೆ ಹೋಗಿದ್ದೆ. ಬರ್ತಾ ರಪ್ ಅಂತ ಹೋಗಿರೋ ಪಂಬನ್ ಬ್ರಿಡ್ಜ್ನ ತುಂಬ ಖುಷಿಯಿಂದ ಹತ್ರದಿಂದ ನೋಡೋಣ ಅಂತ ಹೊರಟೆ. ನೆಕ್ಸ್ಟ್ ಇನ್ನೇನೋ ಪಂಬನ್ ಬ್ರಿಡ್ಜ್ ಬಂತು. ಪಂಬನ್ ಬ್ರಿಡ್ಜ್ ಅಂತೂ ನೋಡೋದಕ್ಕೆ ಕ್ರೇಜಿ ಆಗಿತ್ತು. ನಾವು ಲಂಡನ್ನು, ಪ್ಯಾರಿಸು, ನ್ಯೂಯಾರ್ಕ್ ಎಲ್ಲೂ ಹೋಗಿಲ್ಲ ಅಂದರೂ ಪಂಬನ್ ಬ್ರಿಡ್ಜ್ಗೆ ಬಂದರೆ ಸಾಕು. ಸಕ್ಕದಾಗಿದೆ ನೋಡೋದಕ್ಕೆ. ಲೈಫಲ್ಲಿ ಒಂದ್ಸಲಿ ರಾಮೇಶ್ವರಂಗೆ ಏನಾದರೂ ಹೋದರೆ ಪಂಬನ್ ಬ್ರಿಡ್ಜ್ನ ವಿಸಿಟ್ ಮಾಡಿ. ಈ ಬ್ರಿಡ್ಜ್ ನ್ಯೂಲಿ ಕನ್ಸ್ಟ್ರಕ್ಟ್ ಆಗಿ ಮೋದಿ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರಂತೆ. ಒಂದು ಕಡೆ ನೋಡಿದ್ರೆ ಸುಮಾರಷ್ಟು ಶಿಪ್ಗಳಿದೆ. ಆ ಶಿಪ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಈ ಬ್ರಿಡ್ಜು ಓಪನ್ ಆಗ್ತಿತ್ತು ಅಂತ ಹೇಳ್ತಾ ಇದ್ರು. ಇನ್ನೊಂದು ಸ್ವಲ್ಪ ಮುಂದೆ ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ಮಸೀದಿ ನೋಡಿದೆ. ಹಾಗೆ ಪಂಬನ್ ಬ್ರಿಡ್ಜಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಹಾಲ್ ಇದೆ. ನಿಮ್ಮ ಹತ್ರ ಸಮಯ ಇದ್ರೆ ಅದನ್ನು ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಅಂತ ಅಲ್ಲಿರೋ ಲೋಕಲ್ಸ್ ಹೇಳ್ತಾ ಇದ್ರು. ಇಷ್ಟ ಆಗಿತ್ತು ನನ್ನ ರಾಮೇಶ್ವರಂನ ಬ್ಲಾಗಿಂಗ್ ಕತೆ. ನೆಕ್ಸ್ಟ್ ನಾನು ಧನುಷ್ಕೋಡಿಯ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದು ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.